ಬ್ರಹ್ಮ ವಿಷ್ಣುನ ತರಿವಿಯ ಏನಂತವ ಏ ಹಿಡದ ಅವರ ರಾಟಿ ಏ ನಿನ್ನಂತವ್ರನ್ನ ನಮ್ಮ ಮಸ್ತ ನೋಡಿದೆ 18 ದಿನ ದಾಟಿ ಆಗಿಯಾಗ ಆಗಿಯಾಗ ಏ ನಿನ್ನಂತವ್ರನ್ನ ನಮ್ಮ ಮಸ್ತ ನೋಡಿದೆ 18 ದಿನ ದಾಟಿ ಆಗಿಯಾಗ ಆಗಿಯಾಗ ಇವನ ಹತ್ತ ಅವತಾರಕ್ಕೆ ತಾಯಿ ಅಂಗೈದೊಳಗಿನ ತಾಗ ಶಾಲವಾಟ ಗಂಡ ಹಾಡೋಣ ಅಕ್ಕಿಗ್ಯಾರು ಇಲ್ಲ ಸಾರಿ ಏನು ಇದ್ರು ಸಣ್ಣ ಕೋಳಿ ಏನತ್ರಿ ಮನೆ ಮಳೆಗಾಲ ಮದು ಮರ ಸಾಕು ಹೋಗ್ಬಿಡ್ತಾರೆ ಏನ್ ಹೇಳ್ತಾರೆ ಗಣದಾನ ಹತ್ತು ಅವತಾರ ಅವತ್ತವನು ಹತ್ತು ಅವತಾರ ನೋಡ್ರಿ ನಿನ್ನ ಹತ್ತು ಅವತಾರ ನಮ್ಮ ಆದಿಶಕ್ತಿ ಅಂಗೈದಾಗಿನ ಗೆರಿ ಸಮಾದವ ಹೌದು ಹೌದಲ್ಲ ನಿನಗ ಅವತಾರ ಬಹಳ ದೊಡ್ಡವಾಗ್ಯಾವ ಆಗ್ಯಾರ ಇವಾಗ ನಮ್ಮ ಆದಿಶಕ್ತಿ ಅಂಗೈದೊಳಗಿನ ಗೆರಿ ಸಮಾದವನಿನ ಭೂಮಿ ಮೇಲೆ ನಿಂದ್ರಬೇಡ ಅಂದಾಗ ಈ ಭೂಮಿ ಹೊತ್ಕೊಂಡು ನಿಂತಾನಂತ ಆದಿಶೇಷ ಆದಿಶೇಷ ನಿಂತಾನೆ ಹೇಳಿರಲ್ಲ ಆದಿಶೇಷ ನಿತ್ತಾನು ಆದಿಶೇಷನ ಮ್ಯಾಲ ನಮ್ಮ ಭೂಮಿ ನಿಂತೈತಿ ಅದಕ್ಕ ನಾವು ನಿಂದ್ರಾವ್ರ ತೆಳಗ್ ಹೊತ್ತಾವ್ ನಮ್ಮ ಅವದ ಅನ್ನೋದ್ ಹೇಳತ್ತ ಇವ್ರ ಆದಿಶೇಷ ಎದ್ರ ಮೇಲೆ ನಿಂತ ಬೇಕಲ್ಲ ಅವ್ರ ಆದಿಶೇಷ ಒಂದ್ ಮಾತು ಹೇಳೋ ಯಾವ ಋಷಿ ಮ್ಯಾಗ ನಿಂತಾನ ಏನೋ ಅಂದ ಒಂದ್ ಮಾತು ಏ ಹಂಗ ಮಾಡ್ಲಕ್ ಹೋಗ್ಬೇಡ ಹುಚ್ಚಗತಿ ಮಾತಾಡಬೇಡ ಒಂದೊಂದು ಪುರಾಣಕ್ ಶಾಸ್ತ್ರಕ್ ಸಹಸ್ರ ಮುಖ ಅಂದಾಗ ಪಾರ್ವತಿ ಕಿರಬಳಿನೊಳಗ ಆದಿಶೇಷನ ಆಧಾರ ಐತಿ ಅಂತ ಹೇಳ್ತಾರ ಹೌದು ಆ ಪಾರ್ವತಿ ಬಳ್ಳಿನ ಆಧಾರ ಮೇಲೆ ಆದಿಶೇಷ ಅದಾನ ಅಂತ ಹೇಳ್ತೈತಿ ಹೌದು ಹೌದು ಆದಿಶೇಷ ವಾಸುಕಿ ನಾಗರಾಮ ಇವೆಲ್ಲ ಎಲ್ಲ ಸರ್ಪ ಜಾತಿ ಹುಟ್ಟಬೇಕಾದ್ರೆ ಇತ್ತು ಜನ್ಮ ಕೊಟ್ಟಕ್ಕೆ ಹೋಗ್ಬೇಕು ಹೆಣ್ಮಗಳದಾಳ ನಿಮ್ಮ ಆದಿಶೇಷ ಭೂಮಿನ ಹೊತ್ಕೊಂಡು ನಿಂದ್ರಬೇಕಾದ್ರೆ ಇವಂಗೊಂದು ಅಂಜಿಕಿತ್ತು ಒಳಗ ಏನಂತ ಅದಕ್ಕಿತ್ತು ಇವಾಗ ನಿಮ್ಮ ಆದಿಶೇಷಾಗ ಒಂದು ಅಂಜಿಕಿಲೆ ಬಾಂಧಲಿ ಹೊತ್ತು ನಿಂತಾನ ಹೌದು ಏನಾಗಿತ್ತಪ್ಪ ಅಂತಂದ್ರ ಒಂದಾನೊಂದು ಟೈಮ್ದೊಳಗ ಏನಾಗಿತ್ರಿ ಯಾವ ಈ ಸರ್ಪ ಜಾತಿ ಎಲ್ಲ ಶ್ರಾಪ ಆಗಿತ್ತ ಆಗಿತ್ತಲ್ಲ ಯಜ್ಞದೊಳಗ ಬಿದ್ದ ಸಾಯಿರನ್ನುವಂತ ಶ್ರಾಪ ಆಗಿತ್ತು ಯಾರ್ದ ಯಾರ್ದ್ರಿ ಸ್ವತಃ ಅವನ ಹೌದಲ್ಲ ಕದ್ರುಂದನ ಶ್ರಾಪ ಆಗಿತ್ತು ಇವ್ರಿಗೆ ಆಗೈತಿ ನೀವ ಆಕಿ ಮಾತು ಕೇಳಲಾರ್ದಕ್ಕಾಗಿ ಒಳಗೊಂದು ಟೈಮ್ದೊಳಗ ಶ್ರಾಪ ಆಗೈತಿ ಹೌದ ನನ್ನ ಮಾತು ಕೇಳಿನ ನೀವಂದ್ರ ಯಜ್ಞದೊಳಗ ಸುಟ್ಟುಕೊಂಡ ಸಾಯಿ ನೀವು ಅಂತ ಹೇಳಿ ಶ್ರಾಪ ಆಗಿತ್ತ ಹೌದು ಹೌದು ಶ್ರಾಪ ಆದಾಗ ಅವಾಗ ಅನ್ನೋದ್ರ ಯಜ್ಞ ಹೊಡ್ಯಾರಿಪ್ಪ ಯಾಕಂದ್ರೆ ವಿಶೇಷ ಬಹಳ ಶಾಸ್ತ್ರ ಓದಿದ್ರ ಸಂಬಂಧ ಸ್ವಲ್ಪ ವಿಷಯ ಬಾಯಿ ಹೆತ್ತವತ್ತು ಹೌದು ಆ ಅಗ್ನಿ ಒಳಗ ಅಗ್ನಿ ಹೂಡಿದಾಗ ಅಗ್ನಿ ಒಳಗ ಬಂದು ಒಂದು ಯಾವ ಸರ್ಪಗಳು ಬಿದ್ದು ಸಾಯಲಕತ್ತು ಅಗ್ನಿ ಹೊಂಡದೊಳಗ ಹೌದ್ರಿ ಅಗ್ನಿ ಹೊಂಡದೊಳಗೆ ಬಿದ್ದು ಸಾಯುವಂತ ಟೈಮ್ದೊಳಗೆ ಅವಾಗ ಈ ಆದಿಶೇಷ ಹೋಗಿ ಬ್ರಹ್ಮನ ಮುಂದೆ ನಿಂತು ಕೈ ಜೋಡಿಸಿ ಕೇಳಿದ ಏನಂತ ಕೇಳ್ತಾನು ತಾಯಿ ಶ್ರಾಪ ಆಗೈತಿ ನಾವಂತ ಅದ್ರೊಳಗೆ ಬಿದ್ದು ಸಾಯ್ಬೇಕಾಗೈತಿ ಹೌದಲ್ಲ ನಾ ಹೆಂಗ ಮಾಡ್ಲಿ ಅಂದಿವ ಅಂದಾಗ ನೋಡಪ್ಪ ನಿನಗ ಒಂದು ಹಾದೈತಿಯೋ ಆದಿಶೇಷ ಅಂದಿವ ಬ್ರಹ್ಮ ಹೌದು ಹೌದಲ್ಲ ಈಗ ಜರ್ಕರ್ತ ನೀ ಉಳ್ಕೋಬೇಕಾದ್ರ ಭೂಮಿ ತಾಯಿ ಆಕಿನ ಹೊತ್ತು ನಿತ್ಯ ಅಂದ್ರ ಭೂಮಿ ತಾಯಿನ ನೀ ಹೊತ್ತಿ ನಿತ್ಯ ಅಂದ್ರ ನೀ ಒಟ್ಟ ಸಾವು ಬರಂಗಿಲ್ಲ ನಿನಗಂದ ಹೌದಲ್ಲ ನಿನ್ನ ಯಾವ ಅಲ್ಲಿ ಸಲ್ಸಂಗಿಲ್ಲ ಆಕಿ ಆಸರಕ್ಕೆ ನೀ ಹೋಗಿ ನಿಂದ್ರೋಗಂದಾಗ ತನ್ನ ಜೀವಕ್ಕ ತಾಂಜಿ ಬಾಂಧಿಕ್ಕಿನ ಹೊತ್ತ ನಿಂದಿರ್ಬೇಕಾಗೈತಿ ಆಕಿ ಬುಡಕ ಡೊಗ್ಗಿ ನಿಂತದಿ ವಿಚಾರ ಮಾಡ್ರಿ ಅಕ್ಕಿ ಬುಡಕ ನೀ ಡೊಗ್ಗಿದೆ ನಿನ್ನ ಬುಡಕ ಆಕಿ ಡೊಗ್ಗ್ಯಾಳ ವಿಚಾರ ಮಾಡ ನಿಮ್ಮ ನೆತ್ತಿ ಮ್ಯಾಲ ನಿಮ್ಮ ಆದಿಶೇಷನ ನೆತ್ತಿ ಮ್ಯಾಲ ಕಾಲ ಕೊಟ್ಟ ನಿಂತಾಳ ನಮ್ಮ ಭೂಮಿ ತಾಯಿ ಅವತಾರ ನಿನ್ನ ಜೀವ ಅದಕ್ಕೆ ಹೇಳ್ತಾರ ನೋಡಿ ಈಗ ಹಾವ ಬಡ್ಲಾಕತ್ರ ಅಂದ್ರ ಏನ್ ಮಾಡ್ತಾರಿ ಹಾವ ಬಡಿಲಾಕತ್ರ ಅಂದ್ರ ಪಟ್ನ ಭೂಮಿ ತಾಯಿ ಸಹಿತ ಜಾಗ ಕೊಡ್ತಾಳ ಅದಕ್ಕ ಹೌದಲ್ಲ
ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರ ಹಾವ ಬಡಿಯಾಗ ಏನಂತ ಹೇಳ್ತಾರು ಯಾವ್ದು ನೌಕರ್ ಸಿಗಾಗಿಲ್ಲ ಬರ್ರಿ ಹಾ ಯಾಕಂದ್ರ ಭೂಮಿ ತಾಯಿ ಜಾಗ ಕೊಡ್ತಾಳ ಅದಕ್ಕ ಖರೀ ಐತಲ್ಲ ಯಾಕೆ ಜಾಗ ಕೊಡ್ತಾಳು ಯಾಕ್ರಿ ಆಕಿನ ಹೊತ್ತ ನಿತ್ತದಿ ಅನಾಡ್ಲಿ ನಿನಗ ಜಾಗ ಕೊಡ್ಲಾತಿ ಆಕಿನ ಎಂತಿಂತ ಬಲಾಢ್ಯ ಬಡಿಲಾಕ ಬಂದ್ರು ನಿನಗ ಜಾಗ ಕೊಡ್ತಾಳ ಆಕಿ ಹೌದು ಹೌದಲ್ಲ ಅದೇನ ಸಣ್ಣ ಮಾತೈತೇನ ಏ ಹಗರ ಮಾತಾಡ ನನ್ನ ಕೈಯಾಗ ಉಳ್ಯಾವ್ ನೀನ ಹಾ ಹೆಂಗ ಹೆಂಗ್ರಿ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರಿ ನೆಲಿ ಯಾರಿಗೆ ಹತ್ತಿಲ್ಲ ಹತ್ತಿಲ್ಲ ಏನೇನು ಹತ್ತಂಗೂ ಇಲ್ಲ ಹೌದು ಅದಕ್ಕ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೇಳ್ರಲ್ಲ ಭೂಮಿ ತಾಯಿ ಹುಟ್ಟಿಯದವಮಿ ಸತ್ತಿಲ್ಲ ಹೊಳಿ ಇಲ್ಲ ನಿನಗ ಒಂದ ಮಾತು ಕೇಳಿ ನಿನ್ನ ಹಿಡ್ಕೊಂಡು ಇಲ್ಲಿ ತಕ ವಿಷಯ ಬಿಡುಗಡೆ ಆಗಿಲ್ಲ ಹೌದು ಹೌದು ಹನುಮತಿಯವ್ರ ಕಾಲಾಗ ಒಂದು ರುಳಿ ಕೊಟ್ಟಾರ ಹೌದು ಹನುಮತಿಯವ್ರ ಕಾಲಾಗ ಒಂದು ರುಳಿ ಐತಿ ಹಾ ಆ ರುಳಿ ಯಾವ ಟೈಮ್ದೊಳಗ ಹನುಮಪ್ಪ ಕೊಟ್ಟವ್ರು ಯಾರ ಆತ ಕೇಳೀನಿ ಮತ್ ಕೇಳಿದ್ರೆ ಏನ್ ಹೇಳಿದೆ ನಾವು ಹಾಡ್ಕಿ ರೊಕ್ಕ ಇಲ್ಲ ನಾನು ಕೂಡ್ಲ ನಾ ಹೇಳ್ತೀನಿ ಯಾವಾಗ ಕೊಟ್ಟಾರ 2 ದಿವಸ ಆಯ್ತು ಇನ್ನೇನು ಹೇಳ್ತಾನೆ ನಿನಗೆ ಎಷ್ಟು ರೊಕ್ಕ ಮುಗಿಸ್ಯಾರಲ್ಲ ಹಾ. ಅಟ್ಟು ರೊಕ್ಕ ಇಲ್ಲ ನನ್ನ ವಾಲತ್ತು ನನ್ನ ಕೈಯಾಗ ಕೂಡ ಹಾ ಯಾರು ಕೊಟ್ರು ಯಾವಾಗ ಕೊಟ್ರು ಎದ್ರ ಸಂಬಂಧ ಕೊಟ್ರು XYZ ಹೇಳ್ತಾನ ಹೌದು ಹೌದಲ್ಲ ನಾಯಿಗೆ ಅಡಿಗೆ ಮನೆ ತೋರ್ಸೋದು ನಮಗೂ ಇಷ್ಟ ಇಲ್ರಿ ಏ ಬೇಡ ಅದು ಅಲ್ಲೇ ಇರ್ಲಿ